ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಒಂದು ತಿಂಗಳಿಂದ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಹೊಸ ಅಪ್ಡೇಟ್ಗಳು ಏನಾದರೂ ಸಿಗುತ್ತಾ ಅಂತ ನೀವು ನೋಡ್ತಾನೆ ಇರ್ತೀರಾ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ತಾನೆ ಇರ್ತೀರಾ. ಹಲವಾರು ಕಡೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅಂತ ಕೂಡ ನೀವು ನೋಡಿರ್ತೀರಾ. ಸದ್ಯಕ್ಕೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಇವತ್ತಿನವರೆಗೂ ಬಿಡುಗಡೆ ಆಗಿಲ್ಲ. ಹೊಸ ವರ್ಷಕ್ಕೆ ನಾಳೆ ಹಣ ಬಿಡುಗಡೆ ಆಗ್ತಾ ಇದೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ವಿತ್ ಪ್ರೂಫ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ಇರೋದಿಲ್ಲ. 100% ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಹೊಸ ವರ್ಷಕ್ಕೆ ಹಣ ಬಿಡುಗಡೆ ಆಗೋದ್ರ ಬಗ್ಗೆ. ಹಾಗೆ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಕೊಡೋ ಲೈಕ್ ಏನಿದೆ ಅದು ಮುಂದೆ ನಮಗೆ ವಿಡಿಯೋ ಮಾಡ್ಲಿಕ್ಕೆ ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಆಗುತ್ತೆ, ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ. ಈಗ ನೋಡಿ, ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಇತ್ತೀಚೆಗೆ ನಿಮ್ಗೆ ಬಿಡುಗಡೆ ಆಯ್ತು. ಒಂದು ತಿಂಗಳಿಂದ ನೀವು ಕಾಯ್ತಾನೆ ಇದ್ದೀರಾ 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನಾದ್ರೂ ಹೆಲ್ಪ್ ಆಗೋದು 2,000 ರೂಪಾಯಿ ಹಣದಿಂದ ಅಂತ. ಸೊ ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಹೊಸ ವರ್ಷಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ನಿಮ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. 16ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಬರೋದಿಲ್ಲ, ಅದು ಜನವರಿಯಲ್ಲಿ ಬರುತ್ತೆ ಅಂತ ನಿಮ್ಗೆ ಮೊದಲೇ ತಿಳಿಸಿದೆ. ನೀವು ಕೇಳಬಹುದು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ತಿಂಗಳ ಹಣ ಮುಂದಿನ ತಿಂಗಳು ಹಾಕ್ತೀನಿ ಅಂತ ಹೇಳಿದ್ರು. 16ನೇ ಕಂತಿನ ಹಣ ಅಂದ್ರೆ ನವೆಂಬರ್ ತಿಂಗಳ ಹಣ ಡಿಸೆಂಬರ್ ಅಲ್ಲಿ ತಾನೇ ಬರಬೇಕು, ಡಿಸೆಂಬರ್ ಅಲ್ಲಿ ಯಾಕೆ ಹಾಕಿಲ್ಲ ಅಂತ ನೀವು ಕೇಳಿದ್ರೆ, ನೋಡಿ ಸರ್ಕಾರದ ಕಡೆಯಿಂದ ಹಣ ಇನ್ನೂವರೆಗೂ ಬಿಡುಗಡೆ ಆಗಿಲ್ಲ. ಸೊ 16ನೇ ಕಂತಿನ ಹಣ ಅಂದ್ರೆ ನವೆಂಬರ್ ತಿಂಗಳ ಹಣ ನಿಮ್ಗೆ ಡಿಸೆಂಬರ್ ಅಲ್ಲಿ ಬರೋದಿಲ್ಲ, ಜನವರಿಯಲ್ಲಿ ಬರುತ್ತೆ. ನಾಳೆ ನಿಮ್ಗೆ ಜನವರಿ 1 ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ 16ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ನಿಮ್ಗೆ ಪ್ರೂಫ್ ಸಮೇತ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನೋಡಿ, ಗೃಹಲಕ್ಷ್ಮಿ ಬಗ್ಗೆ ಮತ್ತೊಂದು ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಬೇಕು. ಇಲ್ಲಿವರೆಗೂ ನಿಮ್ಗೆ ಸುಮಾರು 15 ಕಂತಿನ 30,000 ರೂಪಾಯಿ ಹಣ ಬಂದಿದೆ ಗೃಹಲಕ್ಷ್ಮಿದು ಒಟ್ಟಾರೆಯಾಗಿ, ಹೌದಲ್ವಾ? ಸೊ ತುಂಬಾ ಜನಕ್ಕೆ ಇದು ಕಷ್ಟದಲ್ಲಿರೋರಿಗೆ, ಬಡತನದಲ್ಲಿರುವಂತವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಇದಕ್ಕೆ ನೀವು ಅಂತೀರಲ್ವಾ, ಗೃಹಲಕ್ಷ್ಮಿಯಿಂದ ನಿಮ್ಗೂ ಕೂಡ ಅಷ್ಟೇ ಸಹಾಯ ಆಗಿರುತ್ತೆ. ನೋಡಿ, ಇಲ್ಲೊಬ್ರು ಯಾದಗಿರಿಯಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತಲ್ವಾ, ಅದನ್ನೆಲ್ಲಾ ಕೂಡಿಟ್ಕೊಂಡು ಅವ್ರ ಜೀವನಕ್ಕೆ ಒಂದು ದಾರಿನ ಮಾಡ್ಕೊಂಡಿದ್ದಾರೆ. ಹಲವಾರು ಜನರು ಒಂದು ಜೀವನನ ಕಟ್ಕೊಂಡಿದ್ದಾರೆ. ಈಗ ನೋಡಿ, ಯಾದಗಿರಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆ ಒಬ್ರು ಪ್ರತಿ ತಿಂಗಳು 2,000 ರೂಪಾಯಿ ಹಣನ ಕೂಡಿಟ್ಟು ಸುಮಾರು 10,000 ರೂಪಾಯಿನ ಕೂಡಿಟ್ಕೊಂಡ್ಮೇಲೆ ಒಂದು ತರಕಾರಿ ತಳ್ಳೋ ಗಾಡಿ ಅಂಗಡಿನ ಖರೀದಿ ಮಾಡಿದ್ದಾರೆ. ಸ್ವಂತವಾಗಿ ಅವರೇ ವ್ಯಾಪಾರ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಎಂಬ ಗ್ರಾಮದಲ್ಲಿ ಮಕ್ಕಂಬಿ ನಬಿಸಾಬ್ ಅವರು ಸರ್ಕಾರದಿಂದ ಬರುವಂತ ಹಣನೆಲ್ಲ ಕೂಡಿಟ್ಕೊಂಡು ಒಂದು ತರಕಾರಿ ಅಂಗಡಿನ ಹಾಕೊಂಡಿದ್ದಾರೆ. ನೋಡಿ, ಇಬ್ರು ಮಕ್ಳಿದ್ರು, ಅವರೆಲ್ಲ ಬೇರೆ ಬೇರೆ ಮನೆಯಲ್ಲಿ ವಾಸ ಮಾಡ್ತಿದಾರಂತೆ. ಹೆಣ್ಮಕ್ಳಿಗೆ ಮದ್ವೆ ಮಾಡಿ ಕಳ್ಸಿಕೊಟ್ಬಿಟ್ಟಿದಾರಂತೆ. ಈಗ ಮಕ್ಕಂಬಿಯನ್ನ ತಾಯಿ ಒಬ್ರೇ ಜೀವನ ಮಾಡ್ಬೇಕಲ್ವಾ, ಗೃಹಲಕ್ಷ್ಮಿಯಿಂದ ಬರ್ತಿದ್ದ ಹಣನ 10,000 ರೂಪಾಯಿ ಕೂಡಿಟ್ಕೊಂಡು ಅವರೇ ಜೀವನ ಮಾಡೋದಿಕ್ಕೆ ಒಂದು ತರಕಾರಿ ಅಂಗಡಿನ ಹಾಕೊಂಡು ಜೀವನ ಮಾಡ್ತಿದಾರಂತೆ. ನೋಡಿ, ಅವರಿಗೆ ಇಬ್ರು ಗಂಡ್ಮಕ್ಳಿದ್ರು, ಯಾವುದೇ ರೀತಿಯ ಸಹಾಯ ಇಲ್ಲ, ಒಬ್ರೇ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಜೀವನ ಅವರೇ ಮಾಡ್ತಾ ಇದ್ದಾರೆ, ಜೊತೆಗೆ ದುಡ್ಕೊಂಡು ತಿಂತಾ ಇದ್ದಾರೆ. ಪಾಪ ಇದ್ರ ನಡುವೆ ಅವ್ರಿಗೆ ಕೆಲವು ವರ್ಷಗಳ ಹಿಂದೆ ಎಲ್ಲೋ ಬಿದ್ದಿದ್ದಾರೆ. ಮಕ್ಕುಂಬಿ ಅವರು ಬಿದ್ದು 2 ಕಾಲಿಗೂ ಕೂಡ ರಾಡ್ ಹಾಕಿದಾರಂತೆ. ಜೀವನ ನಡೆಸೋದಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇರೋ ಟೈಮಲ್ಲಿ ಗೃಹಲಕ್ಷ್ಮಿ ಹಣ ಏನ್ ಬರ್ತಾ ಇದೆ 2,000 ರೂಪಾಯಿ ಅವರಿಗೆ ಸಿಕ್ಕಾಪಟ್ಟೆ ಸಹಾಯ ಆಗಿದ್ದು, ಆ ಹಣದಿಂದ ಅವರು ತರಕಾರಿ ಅಂಗಡಿನ ಇಟ್ಕೊಂಡಿದಾರಂತೆ. ಸೊ ಈ ತಾಯಿಗೆ ಒಂದು ಲೈಕ್ ಮಾಡಿ. ದಯವಿಟ್ಟು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಗಂಡ್ಮಕ್ಳ ಹತ್ರ ಹೋಗಿ ನನಗೆ ಸಹಾಯ ಮಾಡಿ, ನನಗೆ ಆಗ್ತಾ ಇಲ್ಲ ಅನ್ನೋದು ಬಿಟ್ಟು ಅವರೇ ಸ್ವಂತವಾಗಿ ಜೀವನನ ಮಾಡ್ತಾ ಇದ್ದಾರೆ. ಇದು ಗೃಹಲಕ್ಷ್ಮಿ ಯೋಜನೆಯಿಂದ ಸಿಕ್ಕಿರುವಂತಹ ಒಂದು ಲಾಭ ಅಂತಾನೆ ಹೇಳ್ಬಹುದು. ಇನ್ನು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ನಾಳೆ ಹೊಸ ವರ್ಷಕ್ಕೆ ಬರುತ್ತಾ, ನಿಜವಾಗ್ಲೂ ಬರುತ್ತಾ ಅಂತ ಕೇಳೋದಾದ್ರೆ, ನೋಡಿ, ನಿಜವಾಗ್ಲೂ 99% ನಾಳೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಬರಬಹುದು. ಯಾಕಂದ್ರೆ ನವೆಂಬರ್ ತಿಂಗಳ ಹಣ 16ನೇ ಕಂತಿನ ಹಣ ಏನಿದೆ, ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೊಂಡ್ರೆ ಡಿಬಿಟಿಗೆ ಪುಷ್ ಆಗಿದೆ, ಪುಷ್ ಟು ಡಿಬಿಟಿ ಅಂತ ಬರ್ತಾ ಇದೆ. ಡಿಬಿಟಿಗೆ ಹೋಗಿತ್ತು ಅಂದ್ರೆ ಅಮೌಂಟ್ ಬಿಡುಗಡೆ ಆಗಿದೆ ಅಂತ. ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ. ಜನವರಿ 1ರಿಂದ 10ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ನಿಮ್ಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಂದೇ ಬರುತ್ತೆ. ಇದು ಪಕ್ಕಾ ಇನ್ಫಾರ್ಮೇಶನ್. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಯುವನಿಧಿ ಆಗಿರಬಹುದು, ಯಾವುದೇ ಯೋಜನೆ ಸರ್ಕಾರದಿಂದ ಬರ್ಬೇಕಾಗಿರೋ ಹಣ ಪುಷ್ ಟು ಡಿಬಿಟಿ ಹೋಗಿತ್ತು ಅಂದ್ರೆ, ಈವನ್ ಸ್ಕಾಲರ್ಶಿಪ್ ಆಗಿರಬಹುದು, ಯುವನಿಧಿ ಅಮೌಂಟ್ ಆಗಿರಬಹುದು, ಡಿಬಿಟಿ ಟು ಪುಷ್ ಟು ಡಿಬಿಟಿ ಅಂತ ಇತ್ತು ಅಂದ್ರೆ ಆಲ್ರೆಡಿ ಡಿಬಿಟಿಗೆ ಹೋಗಿದೆ. ಆದಷ್ಟು ಬೇಗ ಖಾತೆಗಳಿಗೆ ಹಣ ಬರುತ್ತೆ ಅಂತ. ಈಗ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಕೂಡ ಪುಷ್ ಟು ಡಿಬಿಟಿ ಆಗಿದೆ. ಸೊ ನಿಮ್ಗೆ ನಾಳೆಯಿಂದಾನೇ ಅಮೌಂಟ್ ಬರಬಹುದು. ನಮ್ಮ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಹಬ್ಬ ಹರಿದಿನಗಳ ಇದ್ದಾಗೆ ಅಲ್ವಾ ಹಣ ಬಿಡುಗಡೆ ಮಾಡೋದು. ಸೊ ನಾಳೆ ಹೊಸ ವರ್ಷದ ಖುಷಿಗೆ ಹಣ ಬಿಡುಗಡೆ ಆಗಬಹುದು ಅಂತ ನಿರೀಕ್ಷೆ ಮಾಡಿದ್ದಾರೆ. ಸೊ 99% ನಾಳೆ 16ನೇ ಕಂತಿನ ಹಣ ನಿಮ್ಗೆ ಬರಬಹುದು. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟು. ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದ.
ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.